ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಭಾಷ್ ಎಲ್ಲಿರ್ತಾರೆ? ನೀವ್ ಯಾರು? ನಾನ್ ಸುಭಾಷ್ ಅತ್ಗೆ, ಇವಳು ಸುಭಾಷ್ ತಂಗಿ. ಏನಾಗ್ಬೇಕಾಗಿತ್ತು? ಅವ್ರನ್ನ ನೋಡ್ಬೇಕಾಗಿತ್ತು. ಮೇಡಮ್ ಹಂಗೆಲ್ಲ ಯಾರನ್ನು ಒಳಗಡೆ ಬಿಡಕ್ ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ನಾನ್ ಹೇಳಿದ್ ಕೇಳಿಸ್ಲಿಲ್ವಾ? ನಾನು ಸುಭಾಷ್ ಅತ್ಗೆ. ಮೇಡಮ್ ನಮ್ಗೆ ನಮ್ದೇ ಆದಂತ ಕೆಲವು ರೂಲ್ಸ್ಗಳಿದೆ ಮೇಡಮ್. ಯಾರು ಅಡ್ಮಿಟ್ ಮಾಡಿದ್ರು ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಬಿಡಂಗಿಲ್ಲ ಮೇಡಮ್. ಓ ಓಕೆ, ಏನೀಗ ಬಿಡೋದಿಲ್ವಾ? ಮೇಡಮ್ ಅದು ರೂಲ್ಸ್ ರೂಲ್ಸ್ ಅದು ಪರವಾಗಿಲ್ಲ, ತಗೊಳ್ಳಿ, ನಾನು ಯಾರಿಗೂ ಹೇಳೋದಿಲ್ಲ. ಈಗ ನೋಡ್ಬೋದಾ? ಬನ್ನಿ ಮೇಡಮ್, ನಾನ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಥ್ಯಾಂಕ್ಸ್. ಮೇಡಮ್ ನೋಡಿ ಅಲ್ಲಿದ್ದಾನೆ. ಥ್ಯಾಂಕ್ ಯು. ಅದಕ್ಕೆ ಸಖತ್ ಬ್ರಿಲಿಯಂಟ್ ನೀವು. ಯಾರನ್ನ ಹೇಗೆ ಒಗ್ಗಿಸ್ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಮನಿ ಸ್ಪೀಕ್ಸ್ ಜಾನು. ಸುಭಾಷ್ ಸುಭಾಷ್ ಇಡು, ಇದಳು. ಏನು ಇದು ಹೀಗಾಗೋಗಿದ್ಯಾ? ನಾನ್ ಹೇಳಿಲ್ವಾ ಜಾನು, ಇಂಥ ರಿಹ್ಯಾಬ್ಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ, ಟಾರ್ಚರ್ ಕೊಡ್ತಾರೆ ಅಂತ. ನೋಡಿ ಹೇಗಾಗಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ನಾವ್ ಇವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಮಿಷನ್ ತಗೊಂಡಿದ್ದೀವಿ. ಸುಭಾಷ್ ಸುಭಾಷ್ ಏನೋ ಇದು ಹೀಗಾಗ್ಬಿಟ್ಟಿದ್ಯಾ? ನಿಂಗೆ ಎಲ್ಲರೂ ತುಂಬಾ ಕಷ್ಟ ಕೊಡ್ತಾ ಇದ್ದಾರಾ? ನಡಿ ನಾವು ಹೋಗೋಣ ಬಾ. ಇರು ಜಾನು ಇರು, ಅವನಿಗೆ ಫಸ್ಟ್ ಗುಡ್ ನ್ಯೂಸ್ ಹೇಳೋಣ, ಅವಾಗ ಅವನಾಗ ಅವನೇ ಮನೆಗೆ ಬರ್ತಾನೆ. ಸುಭಾಷ್, ನಿನ್ನ ಇಲ್ಲಿಗೆ ಯಾರು ಕರ್ಕೊಂಬಂದ್ ಸೇರ್ಸಿದಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಸಿದೀವಿ. ಸುಮನಾನ ಮನೆ ಬಿಟ್ಟು ಕಳ್ಸಿ. ಹೌದು ಕಣೋ, ನಮ್ಗೆ ಯಾವ ಪ್ರಾಬ್ಲಮ್ಸ್ ಇರೋದಿಲ್ಲ, ಇನ್ನು ನಾವು ಆರಾಮಾಗಿರ್ಬೋದು. ಸರಿ, ಹಾಗಿದ್ರೆ ನಿನ್ನ ಈಗ್ಲೇ ಡಿಸ್ಚಾರ್ಜ್ ಮಾಡೋ ವ್ಯವಸ್ಥೆ ಮಾಡಿಸ್ತೀನಿ. ಮನೆಗೆ ಹೋಗೋಣ ಬಾ, ನಡಿ. ನಾನು ಬರಲ್ಲ ಅದಕ್ಕೆ, ನಾನು ಎಲ್ಲಿಗೂ ಬರಲ್ಲ ಅದಕ್ಕೆ. ಸುಭಾಷ್, ನಾನು ಇಲ್ಲೇ ಇರ್ತೀನಿ. ಏಯ್, ಏನೋ ಆಗಿದೆ ನಿಂಗೆ? ಏನೋ ಮಾತಾಡ್ತಿದ್ಯಾ? ಇಷ್ಟು ದಿನ ನಾನು ಮಾಡಿ ತಪ್ಪು ನನಗೆ ಗೊತ್ತಾಗಿದೆ. ಪ್ರೀತಿ ಪ್ರೀತಿ ಅನ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೋತಿದ್ದೆ. ಆದ್ರೆ ಅವಳಿಗೆ ನನ್ ಪ್ರೀತಿ ಪಡೆಯೋ ಯೋಗ್ಯತೆ ಇಲ್ಲ ಅಂತ ತಿಳಿಸಿದೆ ಸುಮನ ಅದಕ್ಕೆ. ನನ್ ಮೇಲೆ ನನಗೆ ಅಸಹ್ಯ ಆಗೋಗಿದೆ ಅದಕ್ಕೆ. ನಾನ್ ಕುಡಿಯೋದ್ ಬಿಡ್ಬೇಕು. ನಾನ್ ಬರಲ್ಲ, ನನ್ಗೆ ಎಲ್ಲಿಗೂ ಬರಲ್ಲ. ಸುಭಾಷ್ ನಿಂತ್ಕೋ, ಡೋಂಟ್ ಬಿ ರಿಡಿಕ್ಯುಲಸ್. ನೋಡು, ಅವಳೇ ಸರಿ ಅನ್ನೋ ತರ ಮಾತಾಡ್ತಿದ್ಯಲ್ಲ. ನೀನ್ ಸುಮ್ನೆ ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಬಾ ಹೋಗೋಣ, ಬಾ. ಈಜತ್, ನಾನ್ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅದಕ್ಕೆ. ಸುಭಾಷ್, ನನ್ ಕೋಪ ಬರ್ಸ್ಬೇಡ. ಇಷ್ಟು ದಿವಸ ನಿನ್ನ ನೋಡ್ಕೊಂಡಿರೋದು ನಾನು, ನಿನ್ನ ಎಲ್ಲಾ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡಿರೋದು ನಾನೇ. ನೋಡು, ನೀನ್ ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಆಲ್ರೆಡಿ ನಿನ್ ಬ್ರೈನ್ ವಾಶ್ ಮಾಡಿದಾಳೆ. ಇನ್ನು ನೀನ್ ಇಲ್ಲೇ ಇದ್ರೆ ಇನ್ನೇನೇನಾಗುತ್ತೋ. ಮೊದ್ಲು ನೀನ್ ನನ್ ಜೊತೆಗೆ ನಡಿ, ನಡಿ ಹೋಗೋಣ. ಪ್ಲೀಸ್ ಅದಕ್ಕೆ ಫೋರ್ಸ್ ಮಾಡ್ಬೇಡಿ, ನಾನ್ ಮೊದ್ಲಿನ ತರ ಆಗ್ಬೇಕು. ನಾನ್ ಬರಲ್ಲ ಅದಕ್ಕೆ, ಪ್ಲೀಸ್. ಅದಕ್ಕೆ ಏನಾಗಿದೆ ಅಕ್ಕೆ ಇವನಿಗೆ? ಇವನ್ನೇನ್ ಕೇಳೋದು, ಇವನ್ನ ಕರ್ಕೊಂಡು ಹೋಗೋಣ ಅಷ್ಟೇ. ಹಲೋ, ಬನ್ನಿ ಇಲ್ಲಿ. ಇವ್ರನ್ನ ಇಮಿಡಿಯೇಟ್ ಡಿಸ್ಚಾರ್ಜ್ ಮಾಡೋ ವ್ಯವಸ್ಥೆ ಮಾಡಿ. ಪರ್ಮಿಷನ್ ತಗೊಂಡಿದ್ದೀರಾ? ಇಲ್ಲ, ನಾನು ಹೋಗಲ್ಲ. ಇವರನ್ನೇ ಹೊರ ಕಳಿಸಿ ಅದಕ್ಕೆ, ಪ್ಲೀಸ್ ಅದಕ್ಕೆ ನೀವು ಹೊರಡಿ. ಸುಭಾಷ್, ಕೂಗಾಡ್ಬೇಡಿ ಮೇಡಮ್, ಇಲ್ಲೆಲ್ಲರಿಗೂ ತೊಂದರೆ ಆಗುತ್ತೆ. ಹೇ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ? ನಂಗೆ ಹತ್ರ ಅಗತ್ಯ ಇಲ್ಲ ಮೇಡಮ್, ನಾನು ಇಲ್ಲಿ ಸ್ಟಾಫ್ ಅಷ್ಟೇ. ಅದಕ್ಕೆ ಪ್ಲೀಸ್ ಅದಕ್ಕೆ ನೀವು ಹೊರಡಿ. ಅದಕ್ಕೆ ಇದೇ ಮಾತಾ? ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ನಿನಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಪ್ಲೀಸ್.
ಹಿಂಗೆ ಅವಾಗಿಂದ ಆಡ್ತಾನೆ ಅವನು ಒಳ್ಳೆ. ಏ ಕಾಶಿ, ನಿನ್ನ ನೋಡಕ್ ಯಾರು ಬಂದಿದ್ದಾರೆ? ನಮ್ಮಮ್ಮ ಬಂದೋಳ. ಯಾರ ಬಂದಿದಾರಯ್ಯ? ಯೋ ಅದನ್ನ ನೆಟ್ಗೇಳು, ಅದಕ್ಕೆ ಗುರ್ರ ಅಂತ ಅವಳೆ. ನಾನಿಲ್ಲಿ ಬಂದಿರೋ ಗೆಸ್ಟು, ಇನ್ನೊಂದ್ 2 ದಿನ ಇದ್ದು ಹಂಗೆ ಹೊಂಟೈತೀನಿ. ಅಲ್ಲಿವರೆಗೂ ಅದು ಚೆನ್ನಾಗಿ ನೋಡ್ಕೊಳ್ರಿ ರೀ ಸ್ವಾಮಿ. ಯಾರು? ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಬುಲ್ಬುಲ್, ಅಕ್ಕಿ ಪಂಜರದಲ್ಲಿದ್ದಾಗ ನೋಡಕ್ ಬಂದಿದೀಯಲ್ಲೇ. ಹೊರಗಡೆ ಇದ್ದಾಗ ಬಂದಿದ್ದಿದ್ರೆ ಆಟ ಆಡ್ಕೊಂಡು ಹಾಡು ಹೇಳ್ಕೊಂಡು ಕುಣಿದಾಡ್ಬೋದಿತ್ತು. ಲವ್ ಆಗೋಯ್ತಾ ಈ ಕಾಸಿ ಮೇಲೆ? ನನ್ ಕಾಲ್ ಧೂಳ್ ಕೂಡ ನೀನ್ ಕಂಡ್ರೆ ಅಸಹ್ಯ ಪಡುತ್ತೆ. ಎಷ್ಟು ಧೈರ್ಯ ಇದ್ರೆ ಸಾಹೇಬ್ರನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ನೀನು. ಧೈರ್ಯಕ್ಕೆ ಚಿನ್ನ, ಅದ್ ನಮ್ ತವ ಬೇಜಾನದೆ. ತೀಟ ನೋಡಿತೀನಿ, ಕೇಳಿಸ್ಕೊ. ನಿನ್ನ ಪಡ್ದೇ ಪಡಿತೀನಿ ಕಣೆ. ಈ ಕಾಶಿ ಕಣ್ಣಿಟ್ಟಿರೋ ಕನ್ಯರ್ನ ಯಾವತ್ತೂ ಬಿಟ್ಟಿಲ್ಲ, ನಿನ್ನೂ ಬಿಡಲ್ಲ. ಮೊದ್ಲು ಈಚಿಕ್ ಬರ್ತೀನಿ, ಆಮೇಲೆ ಆ ತೀರ್ಥನ ಮುಗಿಸಿ ನಿನ್ನ ಓದ್ಕೊಂಡು ಹೋಯ್ತಾ ಇರ್ತೀನಿ. ಒಳಗಡೆ ಇದ್ಯಾ, ಅದಕ್ಕೆ ಇನ್ನು ಜೀವಂತವಾಗಿದ್ಯಾ. ಏನಾದ್ರೂ ಹೊರಗಡೆ ಇರ್ಬೇಕಾಗಿತ್ತು. ನಾನು ನನ್ನ ಕೈಯಾರೆ ನಿನ್ನನ್ನು ಸಾಯಿಸ್ತಾ ಇದ್ದೆ. ಹೂ ಕಟ್ಟೋ ಕೈಯಲ್ಲಿ ನನ್ನ ಕತೆ ಮುಗಿಸೋ ಪ್ಲಾನು. ಅಬ್ಬಬ್ಬಬ್ಬಬ್ಬಬ್ಬ, ಕೇಳಿಸ್ಕೊಂಡ್ರೇನಯ್ಯ? ಕೊಂದ್ಬಿಡ್ತೀಯ ಚಿನ್ನ, ನೀನನ್ನ ಸಾಯಿಸ್ಬಿಡ್ತೀಯ? ಇಲ್ಲ ಕತ್ರಸಾಕ್ಬಿಡ್ತೀಯಾ? ಕುಯ್ಯೋದನ್ನ ಹೂ ಕುಯ್ಯೋದು ಅನ್ಕೊಂಡೋಳು ಮಗ. ನೀನು ಬಂದ್ಬಿಟ್ಯಾ? ಬಾಬಾ 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 ಬಾ. ನೋಡಮ್ಮ ಇವಳೆ ಕಣಮ್ಮ ನನಗ್ ತಕ್ಕ ಜೋಡಿ ಅಂದ್ರೆ. ಸುಮ್ಮನೆ ನೀನು ಹೂವಂತೆ ಇರೋ ಕೈಯಿಂದ ಒಂದೇ ಒಂದಪ್ಪ ನನ್ನ ಮೈ ಮುಟ್ಟು ಸುಮ್ಮನೆ ಸುಮ್ಮನೆ. ಬಿಡ್ರಪ್ಪ, ಬಿಡ್ಸಪ್ಪ, ನನ್ ಮಗನ್ ಕೈ ಮುರಿದಾಕ್ಬಿಡ್ತಾಳೆ, ಬಿಡಿಸು. ಸುಮ್ಮನವ್ರೆ ಕೈ ಬಿಡಿ ಅಂದೆ. ಏನ್ ಕಾರ್ಬಿಡ್ರಪ್ಪ, ನನ್ ಮಗನ್ ಕೈ ಮುರಿದಾಕ್ಲಿ, ನನ್ ಮಗನ್ ಜರಲ್ಲ ಸಾಯಿಸ್ಬಿಡಿ ಅಂತ ಇವಳ ಕರ್ಕೊಂಡ್ ಬಂದಿದ್ಯಾ? ನೀವೇ ನೋಡು ಏನ್ ಅವತಾರ ಮಾಡ್ತಿದ್ದಾಳೆ ಅಂತ. ಸಾಕ್ ಸುಮ್ನಿರಿ. ಇವಾಗ ಬೇರೆ ತಪ್ಪು ಕಾಣಿಸುತ್ತೆ, ಸ್ವಂತ ಮಗನ್ ತಪ್ಪು ಕಾಣಿಸಲ್ವಾ? ನನ್ ಮಗ ಏನಂತ ತಪ್ಪು ಮಾಡ್ದ? ಮುಚ್ಚಮ್ಮ ಬಾಯ್ನ. ಮಗ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಈಗ ಕಂಬಿ ಹಿಂದೆ ಇರೋದು. ರೀ ಚನ್ನೂರ್ಮಠ್, ಇನ್ನೊಂದ್ಸರಿ ಹೆಂಗಸ್ನ ಒಳಗ್ ಬಿಡ್ಬೇಡ್ರಿ. ಯಾಕ್ ಬಿಡಲ್ಲ ಅಂತೀನಿ. ನಾನು ಜೈಲಿನ ಮುಂದೆ ದಾಡಿ ಕೂರ್ತೀನಿ. ಮುಚ್ಚೆ ಬಾಯ್ನ. ನೊಂದು ಮಾತಾಡಿದ್ರು ವಯಸ್ಸಾದವಳು ಅಂತಾನು ಮರ್ಯಾದೆ ಕೊಡಲ್ಲ. ಆಗ್ಲೇ ಹೇಳ್ದೆ ತಾನೆ, ಹಲ್ಲು ಉದ್ರಿಸ್ಬಿಡ್ತೀನಿ.
ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಾರ್ದು ಅಂತ ನಾನ್ ಸುಮ್ಮನಿದ್ರೆ ನನ್ ಗಂಡನ್ನೇ ಕೊಲೆ ಮಾಡೋದಕ್ಕೆ ನೋಡ್ತೀಯಾ? ಏ ಕಾಶಿ, ಇವತ್ತೇ ಕೊನೆ. ಸಾಹೇಬ್ರು ಓಡಾಡೋ ಜಾಗದಲ್ಲಿ ನಿನ್ ನೆರಳು ಕಂಡ್ರು ಅವತ್ತಿಗೆ ನಿನ್ನ ಆಯುಸ್ ಮುಗಿತು ಅನ್ಕೋ. ವಿಜಯಕ್ಕ, ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಒಂದೇ ಒಂದ್ ಮಾತು ನಾ ಹ್ಞೂ ಅಂದ್ರೆ ನಿನ್ನೂ ನಿನ್ ಮಗನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತಾರೆ ಕಾಲೋನಿ ಜನ. ಅಷ್ಟು ಕೋಪ, ಆಕ್ರೋಶ, ಆವೇಶ ನಿಮ್ ಮೇಲಿದೆ. ಆದ್ರೂ ಕೂಡ ನಿಮ್ಮಿಬ್ರಿಗೂ ತಿಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತೀನಿ. ಇಟ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸರ್ವನಾಶ ಕಟ್ಟಿಟ್ಟು ಬಿಟ್ಟು. ನಮ್ಗಿನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ ರೀ. ಕೊನೆಗೂ ಕಂಡ್ಬಿಟ್ಲು ಅಮ್ಮ. ಈ ಮನೆಗಿದ್ದಿದ್ ಎಲ್ಲ ಸಮಸ್ಯೆನು ದೂರ ಆಯ್ತು, ಬಿಟ್ಬಿಡು. ಗುರುಗಳು ಅದೇ ಹೇಳಿದ್ರು, ಇನ್ ಮುಂದೆ ಎಲ್ಲ ಒಳ್ಳೇದಾಗತ್ತೆ ಅಂತ. ಸುಮಾ, ನಮ್ಮ ಮನೇಲಿ ಇದ್ದಿದ್ದ ದರಿದ್ರ ಎಲ್ಲ ಬಿಟ್ಟೋಯ್ತು ಬಿಡು. ಏನ್ರಿ ಹೇಳಿದ್ರು? ದರಿದ್ರ ಹೋಯ್ತಾ? ಅದೇ ಕಡೆ ನಮ್ಮ ಮನೆಗೆ ಇದ್ದಿದ್ದ ಎಲ್ಲ ಕಷ್ಟ ಪರಿಹಾರ ಆಯ್ತು ಒಂದೇ. ಓ ಹಾಗಂದ್ರ ಸರಿ. ಸುಮಾ, ಯಾಕೆ ಆಟ ಆಡಿಸ್ತಾ ಇದೀಯಾ? ಎಲ್ಲಿದ್ಯಾ? ಅಜ್ಜಿ, ಯಾಕೋ ಪುಟ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಮುಗೀತು ಕತೆ, ಇನ್ನೇನೇನಾಗುತ್ತೋ ನೋಡ್ಬೇಕು. ಏನದು? ಏನ್ ಮುಗೀತು? ಅಜ್ಜಿ, ಇವರೆಲ್ಲ ಸೇರಿ ಚಿಕನ್ ಮನೆಯಿಂದ ಹೊರಗೆ ಹಾಕಿದ್ರು.